ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆತ್ಮೀಯರೇ. ನಾವೀಗ ಇರುವಂಥ ಸ್ಥಳ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದಿರುವಂಥ ದೊಡ್ಡ ಹುಣಸೆ ಮರದ ಹತ್ತಿರ. ಆತ್ಮೀಯರೇ, ನೀವೆಲ್ಲ ಕೇಳಿರ್ಬೋದು, ಇಲ್ಲಿ ದೊಡ್ಡ ಹುಣಸೆ ಕಲ್ಮಠದ ಅಲ್ಲಿರುವಂಥ 3 ದೊಡ್ಡ ಹುಣಸೆ ಮರಗಳು ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ, ಅಂದರೆ ಅಷ್ಟು ಹಳೆಯದಾಗಿರುವಂಥ ಅತಿ ಬೃಹತ್ ಗಾತ್ರದ ವಿದೇಶಿ ಮರಗಳು ಅಂತ ಹೇಳ್ತೀವಿ. ಇದು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ತಳಿ ದೊಡ್ಡ ಹುಣಸೆ ಮರ ಅಂತಂದರೆ ನಮ್ಮಲ್ಲಿ ಕಂಡುಬರುವಂಥ ಹುಣಸೆ ಮರ ಅಲ್ಲ. ಹುಣಸೆ ಹಣ್ಣಿನ ಒಂದು ರುಚಿಯನ್ನು ಹೋಲುವಂಥ ಒಂದು ಮರ ಆಗಿರೋದ್ರಿಂದ ಇದಕ್ಕೆ ದೊಡ್ಡ ಹುಣಸೆ ಮರ ಅಂತ ಕರೀತಾರೆ. ಈ ಒಂದು ಮರ ಕೆಲವು ದಿನಗಳ ಹಿಂದೆ ಏನಾಗಿತ್ತಪ್ಪ ಅಂತಂದರೆ, ಈ 3 ಗಿಡ ಮರಗಳಲ್ಲಿ ಒಂದು ಮರ ಬೇರು ಗೆದ್ದಲು ತಿಂದಿರೋದ್ರಿಂದ ಮತ್ತು ಅತಿಯಾದ ಮಳೆಯಿಂದ ಏನಾಗಿತ್ತಪ್ಪ ಅಂತಂದರೆ ಧರೆಗುರುಳಿತ್ತು. ಇದು ತುಂಬ ಭಕ್ತರಿಗೆ ಮತ್ತು ಈ ಪರಿಸರ ಆಸಕ್ತರಿಗೆ ತುಂಬ ಬೇಸರವನ್ನು ತಂದಂಥ ಒಂದು ಸಂಗತಿಯಾಗಿತ್ತು. ಯಾಕಂತಂದರೆ ಈ ದೊಡ್ಡ ಹುಣಸೆ ಮರದಲ್ಲಿ ಸಾಕಷ್ಟು ಪಕ್ಷಿಗಳು ವಾಸಿಸ್ತವೆ. ನೀವು ಇಲ್ಲಿ ಹೋದ್ರೆ ಗೊತ್ತಾಗತ್ತೆ, ಬಾವಲಿಗಳು ಸಂಖ್ಯಾತ. ಇಲ್ಲಿ ಎಷ್ಟೊಂದು ಬಾವಲಿಗಳು, ಗಿಳಿಗಳು ಈ ಹಣ್ಣನ್ನು ತಿಂದು ಇಲ್ಲೇ ಬದುಕ್ತಾ ಇರುವಂಥ ಅಷ್ಟೋ ಪಕ್ಷಿಗಳು ಅನಾಥ ಆಗಿದ್ದವು. ಹಾಗಾಗಿ ಈ ತುಂಬ ಜನಕ್ಕೆ ಮನಸ್ಸಿಗೆ ಬೇಸರ ಕೂಡ ಆಗಿತ್ತು. ಈ ಮರವನ್ನು ಪುನಃ ಮತ್ತೆ ಏನು ಮಾಡಿದ್ರಪ್ಪ ಅಂತಂದರೆ, ಈ ದೊಡ್ಡ ಹುಣಸೆ ಕಲ್ಮಠದ ಸ್ವಾಮಿಗಳಾಗಿರ್ಬೋದು, ಅರಣ್ಯ ಇಲಾಖೆ, ಇವರೆಲ್ಲರೂ ಕೃಷಿ ವಿಜ್ಞಾನಿಗಳ ಸಹಾಯದೊಂದಿಗೆ ಏನು ಮಾಡ್ತಾರೆ, ಈ ಮರವನ್ನು ಪುನಃ ಮತ್ತೆ ನೆಡುವಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಇವೆಲ್ಲ ನಾವು ಕೇಳಿರುವಂಥ ಒಂದು ಸುದ್ದಿ. ನಾನೀಗ ರೀಸೆಂಟಾಗಿ ನಾನೇನು ಮಾಡಿದ್ನಪ್ಪ ಅಂತಂದರೆ, ನೆಟ್ಟ ಗಿಡ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸಾಕಷ್ಟು ಏನು ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ. ಬೇರುಗಳಿಗೆ ಹುಳ ತಿಂದಿದ್ದ ರೀತಿಯಲ್ಲಿ ಮತ್ತು ಕಾಂಡಗಳನ್ನೆಲ್ಲ ಕಟ್ ಮಾಡಿ ಅದಕ್ಕೆಲ್ಲ ಕವರನ್ನೆಲ್ಲ ಸುತ್ತಿ ಶಿರ್ಸಿ ಮತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ತಜ್ಞರೆಲ್ಲ ಬಂದು ಈ ಗಿಡವನ್ನು ಬೆಂಗಳೂರಿಂದ ದೊಡ್ಡ ಕ್ರೇನ್ನ ತರಿಸಿ ಆ ಕ್ರೇನ್ನ ಮುಖಾಂತರ ಅದನ್ನು ಮತ್ತೆ ಪುನಃ ನಿಲ್ಲಿಸಿ ಮರುಜೀವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನೀಗ ಇವತ್ತು ಇಲ್ಲಿ ಬಂದು ನೋಡ್ತಾ ಇದ್ದೀನಿ, ಆ ಒಂದು ನೆಟ್ಟಂಥ ಗಿಡ ಮತ್ತೆ ಚಿಗುರಿದೆ, ಅಂದರೆ ಹೊಸದಾದಂಥ ಎಲೆ ಬಂದಿದೆ. ಇದು ನಮ್ಮಲ್ಲಿ ಮತ್ತು ಎಲ್ಲ ಭಕ್ತರಲ್ಲಿ, ಎಲ್ಲ ಪರಿಸರಾಸಕ್ತರಿಗೆ ಖುಷಿ ತರುವಂಥ ಒಂದು ವಿಚಾರ ಆಗಿದೆ. ನೋಡಿ, ನಾವಿಲ್ಲಿ ನೋಡ್ತಾ ಇರುವಂಥ ಹುಣಸೆ ಮರ ಇದು. ಇಲ್ಲಿ 2ನೇ ಮರ ಇದೆ, 3ನೇ ಮರ ಹಿಂಭಾಗದಲ್ಲಿರುವಂಥದ್ದು. ಆ 3ನೇ ಮರವೇ ಬಿದ್ದಿರುವಂಥದ್ದು. ಅದನ್ನೀಗ ಪುನಃ ಮತ್ತೆ ಏನು ಮಾಡಿದ್ದಾರೆ, ನೆಟ್ಟಿದ್ದಾರೆ. ಅಲ್ಲಿ ಹೋಗಲಿಕ್ಕೆ ಆಗಲ್ಲ, ಅಲ್ಲಿ ಅಷ್ಟು ದೂರದಲ್ಲಿ ವಿಡಿಯೋ ಮಾಡಲಿಕ್ಕೆ ಅಲ್ಲಿ ಯಾರಿಗೂ ಪ್ರವೇಶ ಇಲ್ಲದಿದ್ದಂಗೆ ಮಾಡಿದ್ದಾರೆ. ಯಾಕಂತಂದರೆ ಆ ನೆಟ್ಟ ಗಿಡಕ್ಕೆ ತೊಂದರೆ ಆಗಬಾರ್ದು ಅಂತ ನಾನು ಇಲ್ಲಿಂದಲೇ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನೋಡಿ, ಇಲ್ಲಿ 2 ಮರಗಳಲ್ಲಿ ಹಿಂಭಾಗದಲ್ಲಿ ಮತ್ತೊಂದು ಮರ ಇತ್ತು. ಆ ಮರ ಏನಾಗಿದೆ, ಧರೆಗುಳಿದಿದೆ. ಅದರ ಟೊಂಗೆಗಳನ್ನೆಲ್ಲ ಕಟ್ ಮಾಡಿದರೆ ಈಗ ಕೇವಲ ಅದರ ಒಂದು ದಪ್ಪವಾದ ಕಾಂಡ ಕಾಣುತ್ತೆ. ನಿಮಗೆ ದೂರದಿಂದಲೇ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಇದು 2ನೇದು. ಅಲ್ಲಿ ಮುಂದೆ ನೋಡಿ, ಪ್ಲಾಸ್ಟಿಕ್ ಕಟ್ಟಿದ ಕಾಣ್ತಾ ಇದೆಯಲ್ಲ, ಅದೇ ಮರ ಮತ್ತೆ ಚಿಗುರು ಹೊಡೆದಿದೆ. ಪ್ಲಾಸ್ಟಿಕ್ ಕಾಂಡಕ್ಕೆ ನೋಡಿ, ಇದೇ ಮರ ಕಾಂಡಕ್ಕೆ ಪ್ಲಾಸ್ಟಿಕ್ಕನ್ನು ತುದಿಗಳಿಗೆ ಕಟ್ಟಿದಾರಲ್ಲ, ಇದು ಚಿಗುರು ಹೊಡೆದಿದೆ. ಅಂತಂದರೆ ಎಲ್ಲರ ಶ್ರಮ ಏನಾಗಿದೆ ಅಂತಂದರೆ ಫಲ ನೀಡಿದೆ ಅಂತ. ಇದು ನಮ್ಮೆಲ್ಲರಿಗೂ ತುಂಬ ಖುಷಿಯನ್ನು ತಂದಿರುವಂಥದ್ದು. ನಾನು ಈಗಾಗಲೇ ಈ 3 ಮರಗಳು ಚೆನ್ನಾಗಿದ್ದಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಆ ವಿಡಿಯೋವನ್ನು ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇಡ್ತೀನಿ. ನನಗೂ ಕೂಡ ಈ ಮರ ಬಿದ್ದಾಗ ಬೇಸರ ಆಗಿತ್ತು. ನೆಡುವಂಥ ವಿಚಾರವನ್ನು ಕೇಳಿ ತುಂಬ ಖುಷಿ ಕೂಡ ಆಯಿತು. ಹಾಗಾಗಿ ಮತ್ತೊಮ್ಮೆ ಭೇಟಿ ಕೊಟ್ಟು ನಿಮಗೆ ಅಪ್ಡೇಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ದೀನಿ. ಆ ಒಂದು ವಿಡಿಯೋವನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿದ್ದೀನಿ, ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ.